ವಾಲಿ ಸುಗ್ರೀವ ಸಹೋದರರ ಕದನ. ಶ್ರೀರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಋಷ್ಯಮುಖ ಪರ್ವತಕ್ಕೆ ಬಂದರು. ಆ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನೆಂಬ ವಾನರನು ವಾಸ ಮಾಡುತ್ತಿದ್ದನು. ಅವನು ತನ್ನ ಕೆಲವು ಅನುಯಾಯಿಗಳೊಡನೆ ಆ ಪರ್ವತ ಪ್ರಾಂತದಲ್ಲಿ ಸಂಚರಿಸುತ್ತಿದ್ದನು. ಶ್ರೀರಾಮನನ್ನು ಲಕ್ಷ್ಮಣನನ್ನು ಅವನು ನೋಡಿದನು. ಅವನಿಗೆ ಗಾಬರಿಯಾಯಿತು. ತನ್ನ ಗೆಳೆಯರನ್ನು ಕರೆದುಕೊಂಡು ಆ ಪರ್ವತದಲ್ಲಿದ್ದ ಮತಂಗಾಶ್ರಮದಲ್ಲಿ ಅಡಗಿಕೊಂಡನು. ಸುಗ್ರೀವನು ಕಿಷ್ಕಿಂಧ ರಾಜ್ಯದ ದೊರೆಯಾದ ವಾಲಿಯ ತಮ್ಮ. ಚಕ್ರವರ್ತಿಯ ತಮ್ಮನಾದರೂ ಕಾಡು ಮೇಡುಗಳಲ್ಲಿ ಅಲಿಯುವ ದುರವಸ್ಥೆ ಅವನಿಗೆ ಬಂದಿತ್ತು. ಅಣ್ಣನಿಗೆ ಹೆದರಿಕೊಂಡು ಅವನು ಋಷ್ಯಮುಖ ಪರ್ವತದಲ್ಲೇ ಇದ್ದ. ವಾಲಿ ಮತ್ತು ಸುಗ್ರೀವರು ವೃಕ್ಷರಜ ಎಂಬ ಕಪಿರಾಜನ ಮಕ್ಕಳು. ವೃಕ್ಷರಜನು ಸಾಯುವ ಮುನ್ನ ವಾಲಿಯನ್ನು ರಾಜನನ್ನಾಗಿಯೂ ಸುಗ್ರೀವನನ್ನು ಯುವರಾಜನನ್ನಾಗಿಯೂ ನೇಮಿಸಿದ್ದನು. ವಾಲಿಯು ಮಹಾಪರಾಕ್ರಮಿ. ಹಿಂದೆ ದೇವದಾನವರು ಅಮೃತಕ್ಕೋಸ್ಕರ ಸಮುದ್ರ ಮಥನ ನಡೆಸಿದಾಗ ವಾಲಿಯು ಮಥನ ಕ್ರಿಯೆಯಲ್ಲಿ ಅವರಿಗೆ ಸಹಾಯ ಮಾಡಿದ್ದ. ವಾಲಿಯು ಸುಷೇಣ ಎಂಬ ಕಪಿವೀರನ ಮಗಳಾದ ತಾರೆಯನ್ನು ಮದುವೆಯಾಗಿದ್ದ. ಇವರ ಮಗನೇ ಮಹಾ ಶೌರ್ಯವಂತನಾದ ಅಂಗದ. ಸುಗ್ರೀವನ ಅಣ್ಣನಿಗೆ ರಾಜ್ಯಭಾರದಲ್ಲಿ ಸಹಾಯ ಮಾಡುತ್ತಿದ್ದ. ಅವನಿಗೆ ಅಣ್ಣನನ್ನು ಕಂಡರೆ ತುಂಬ ಭಕ್ತಿ ಗೌರವ. ಅವನು ತಾರ ಎಂಬ ಕಪಿರಾಜನ ಮಗಳಾದ ರುಮಿಯನ್ನು ಮದುವೆಯಾಗಿದ್ದ. ಎಲ್ಲರೂ ಅನ್ಯೋನ್ಯವಾಗಿದ್ದರು. ವಾಲಿ ಮಹಾಶೂರ. ಯುದ್ಧದಲ್ಲಿ ಅವನನ್ನು ಜಯಿಸಬಲ್ಲವರೇ ವಿರಳ. ವಾಲಿಯು ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಉತ್ತರ ಸಮುದ್ರದಿಂದ ದಕ್ಷಿಣ ಸಮುದ್ರದವರೆಗೆ, ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗೆ ಹಾರುತ್ತಿದ್ದ. ದೊಡ್ಡ ದೊಡ್ಡ ಪರ್ವತಗಳನ್ನು ಚೆಂಡಿನಂತೆ ಮೇಲೆಸೆದು ಹಿಡಿದುಕೊಳ್ಳುತ್ತಿದ್ದ. ವಿಶಾಲ ವೃಕ್ಷಗಳನ್ನು ತಟತಟನೆ ಮುರಿದು ಹಾಕುತ್ತಿದ್ದ. ಅಂತಹ ಬಲಶಾಲಿ ಅವನು. ಹೀಗಿದ್ದಾಗ ಒಮ್ಮೆ ಮಾಯಾವಿ ಎಂಬ ಒಬ್ಬ ರಾಕ್ಷಸ ಕಿಷ್ಕಿಂಧೆಗೆ ಬಂದ. ಮಧ್ಯರಾತ್ರಿಯಲ್ಲಿ ಅರಮನೆ ಬಳಿ ಬಂದು ಗಲಾಟೆ ಮಾಡಲಾರಂಭಿಸಿದ. ಅವನ ಗಲಭೆಯಿಂದ ವಾಲಿಗೆ ನಿದ್ರಾಭಂಗವಾಯಿತು. ಅವನು ಕೋಪದಿಂದ ಮಾಯಾವಿಯೊಡನೆ ಯುದ್ಧಕ್ಕೆ ಹೊರಟ. ಸುಗ್ರೀವನು ಅಣ್ಣನ ಹಿಂದೆಯೇ ಹೋದ. ವಾಲಿಯನ್ನು ಕಂಡೊಡನೆ ಮಾಯಾವಿ ಹೆದರಿ ಓಡಲಾರಂಭಿಸಿದ. ವಾಲಿ ಸುಗ್ರೀವರು ಅವನನ್ನು ಅಟ್ಟಿಸಿಕೊಂಡು ಹೋದರು. ಮಾಯಾವಿಯು ದೊಡ್ಡ ಬಿಲವೊಂದನ್ನು ಪ್ರವೇಶಿಸಿದ. ವಾಲಿಯು ಅವನ ಹಿಂದೆಯೇ ಹೋದ. ಬಿಲದ ಒಳಗೆ ಹೋಗುವಾಗ ಸುಗ್ರೀವನಿಗೆ, ನೀನು ಹೊರಗೆ ಇರು ಎಂದು ಹೇಳಿದ. ಸುಗ್ರೀವ ಹೊರಗೆ ನಿಂತ. 1 ದಿನವಾಯಿತು, 2 ದಿನವಾಯಿತು, ವಾರಗಳು ಕಳೆದು ತಿಂಗಳುಗಳು ಉರುಳಿದವು. ಆದರೆ ವಾಲಿಯ ಪತ್ತೆಯೇ ಇಲ್ಲ. ಸುಗ್ರೀವನಿಗೆ ಚಿಂತೆಯಾಯಿತು. ಒಳಗೆ ಹೋಗಲೇ ಎಂದು ಯೋಚಿಸಿದ. ಆದರೆ ಅಣ್ಣನು ಇಲ್ಲಿಯೇ ಇರು ಎಂದು ಆಜ್ಞಾಪಿಸಿದ್ದಾನೆ. ಏನು ಮಾಡುವುದೆಂದು ತೋರದೆ ಸುಗ್ರೀವ ಚಡಪಡಿಸಿದ. ವಾಲಿಯು ಬಿಲದ ಬಳಿಗೆ ಹೋಗಿ ಸುಮಾರು 1 ವರ್ಷವೇ ಕಳೆಯಿತು. ಒಂದು ದಿನ ಇದ್ದಕ್ಕಿದ್ದಂತೆ ಬಿಲದ ಒಳಗಿನಿಂದ ರಾಕ್ಷಸರ ಆರ್ಭಟ ಕೇಳಿ ಬಂದಿತು. ಒಳಗಿನಿಂದ ಬಳಬಳನೆ ರಕ್ತದ ಪ್ರವಾಹ ಹರಿದು ಬಂತು. ಆದರೆ ವಾಲಿಯ ಸದ್ದೇ ಇಲ್ಲ. ಸುಗ್ರೀವನಿಗೆ ಬಹಳ ದುಃಖವಾಯಿತು. ಅಯ್ಯೋ, ನಮ್ಮ ಅಣ್ಣನನ್ನು ರಾಕ್ಷಸರು ಕೊಂದು ಬಿಟ್ಟರು ಎಂದು ಕಣ್ಣೀರು ಸುರಿಸಿದ. ರಾಕ್ಷಸರು ತಪ್ಪಿಸಿಕೊಂಡು ಬರದೇ ಇರುವಂತೆ ಬಿಲದ ಬಾಯಿಗೆ ಭಾರಿಯಾದ ಬಂಡೆಯೊಂದನ್ನು ಅಡ್ಡವಾಗಿಟ್ಟ. ಭಾರವಾದ ಹೃದಯದಿಂದ ಕಿಷ್ಕಿಂಧೆಗೆ ಹಿಂದಿರುಗಿದ. ನಡೆದ ಸಂಗತಿಯನ್ನು ತಿಳಿಸಿದ. ಅಯ್ಯೋ, ವಾಲಿ ಸತ್ತು ಹೋದ, ರಾಜ್ಯ ಅನಾಥವಾಯಿತು ಎಂದು ಪ್ರಜೆಗಳು ಸಂತಾಪಪಟ್ಟರು. ಈಗ ಸುಗ್ರೀವನೇ ನಮ್ಮ ರಾಜನಾಗಲಿ ಎಂದು ಎಲ್ಲರೂ ಹೇಳಿದರು. ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದರು. ಸುಗ್ರೀವ ಧರ್ಮದಿಂದ ರಾಜ್ಯವಾಳಲಾರಂಭಿಸಿದ. ಇದ್ದಕ್ಕಿದ್ದಂತೆ ಒಂದು ದಿನ ವಾಲಿ ಕಿಷ್ಕಿಂಧೆಗೆ ಬಂದುಬಿಟ್ಟ. ಜನರಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ. ಸತ್ತು ಹೋದ ಎಂದು ತಿಳಿದುಕೊಂಡಿದ್ದ ವಾಲಿ ಅವರ ಮುಂದೆಯೇ ದುತ್ತೆಂದು ಬಂದು ನಿಂತಿದ್ದ. ಸುಗ್ರೀವನಿಗೆ ವಾಲಿಯು ಕಿಷ್ಕಿಂಧೆಗೆ ಬಂದ ವಿಷಯ ತಿಳಿಯಿತು. ಅವನು ಓಡೋಡಿ ಬಂದ. ಅಣ್ಣನನ್ನು ನೋಡಿ ಆನಂದದಿಂದ ಕುಣಿದಾಡಿದ. ಕಿರೀಟವನ್ನು ತಲೆಯಿಂದ ತೆಗೆದು ಅಣ್ಣನ ಕಾಲಬುಡದಲ್ಲಿ ಇಟ್ಟ. ಅಣ್ಣ, ನೀನು ಬದುಕಿ ಹಿಂತಿರುಗುವುದು ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ನಿನ್ನ ಪರವಾಗಿ ಇಷ್ಟು ದಿನ ನಾನು ರಾಜ್ಯವಾಳಿದೆ. ಇದೋ ಈ ಕಿರೀಟವನ್ನು ಒಪ್ಪಿಸಿಕೋ. ಇನ್ನು ಮುಂದೆ ಮತ್ತೆ ನೀನೇ ನಮ್ಮ ರಾಜ. ನಾವೆಲ್ಲ ನಿನ್ನ ಸೇವಕರು ಎಂದ. ಸುಗ್ರೀವನು ಎಷ್ಟೇ ವಿನಯದಿಂದ ಈ ಮಾತುಗಳನ್ನು ಹೇಳಿದರೂ ವಾಲಿಗೆ ಸಂತೋಷವಾಗಲಿಲ್ಲ. ಅವನು ಮಂತ್ರಿಗಳನ್ನು ಕರೆದು, ಈ ಸುಗ್ರೀವ ಮಹಾ ಮೋಸಗಾರ, ಅಣ್ಣನಿಗೆ ದ್ರೋಹ ಬಗೆದವನು. ಇವನನ್ನು ರಾಜ್ಯದಿಂದ ಓಡಿಸಬೇಕು ಎಂದನು. ಸುಗ್ರೀವ ಅದರಿಂದ ಬಹಳ ದುಃಖಗೊಂಡ. ಅಣ್ಣನ ಮೇಲೆ ಅವನಿಗೆ ಅಪಾರ ಭಕ್ತಿ ಇತ್ತು. ಆದರೆ ವಾಲಿ ಹುಚ್ಚಾಗಿ ಮಾತನಾಡುತ್ತಿದ್ದಾನೆ. ಮಂತ್ರಿಗಳು, ಮಹಾರಾಜ, ನಿನ್ನ ಕೋಪಕ್ಕೆ ಕಾರಣವೇನು? ನಿನ್ನ ತಮ್ಮ ಬಹಳ ಒಳ್ಳೆಯವನು. ಅವನು ಯಾವಾಗಲೂ ನಿನ್ನನ್ನೇ ನೆನೆಯುತ್ತಿದ್ದ. ರಾಜ್ಯವನ್ನು ಧರ್ಮದಿಂದ ಆಳುತ್ತಿದ್ದ. ಅವನ ಮೇಲೇಕೆ ಕೋಪಿಸಿಕೊಳ್ಳುವಿ? ಅವನು ನಿನಗೆ ಮಾಡಿದ ಅನ್ಯಾಯವಾದರೂ ಏನು ಎಂದು ಕೇಳಿದರು. ವಾಲಿಯು, ನಾನು ಮಾಯಾವಿಯನ್ನು ಅಟ್ಟಿಸಿಕೊಂಡು ಹೋದ ವಿಷಯ ನಿಮಗೆ ತಿಳಿದೇ ಇದೆ. ಆ ಮಾಯಾವಿ ಒಂದು ಬಿಲವನ್ನು ಪ್ರವೇಶಿಸಿದ. ನಾನು ಸುಗ್ರೀವನನ್ನು ಹೊರಗೆ ನಿಲ್ಲಿಸಿ ಬಿಲದೊಳಗೆ ಹೋದೆ. ಆ ಬಿಲ ತುಂಬ ದೊಡ್ಡದು. ಅದು ಹಲವಾರು ಪದರಗಳನ್ನು ಹೊಂದಿತ್ತು. ಜೊತೆಗೆ ಕತ್ತಲು. ಆ ರಾಕ್ಷಸ ಎಲ್ಲಿ ಹೋದ ಎಂದು ತಿಳಿಯುವುದೇ ಕಷ್ಟವಾಯಿತು. ಅವನನ್ನು ಹುಡುಕುವುದಕ್ಕೆ ಸುಮಾರು 1 ವರ್ಷ ಬೇಕಾಯಿತು. ಅನಂತರ ಅವನೊಡನೆ ಭಾರೀ ಯುದ್ಧ ಮಾಡಿದೆ. ಅವನನ್ನು ಕೊಂದು ಹಾಕಿದೆ. ಅವನ ರಕ್ತದಿಂದ ಗುಹೆ ತುಂಬಿ ಹೋಯಿತು. ಆ ರಾಕ್ಷಸನನ್ನು ಕೊಂದ ನಂತರ ನಾನು ಬಿಲದ ಬಾಯ ಬಳಿಗೆ ಬಂದೆ. ನೋಡಿದರೆ ಅಲ್ಲಿ ದೊಡ್ಡ ಬಂಡೆಯೊಂದು ಬಾಗಿಲಿಗೆ ಅಡ್ಡವಾಗಿದೆ. ಈ ದ್ರೋಹಿ ನಾನು ಹೊರಗೆ ಬರಬಾರದೆಂದು ಆ ಬಂಡೆಯನ್ನು ಅಡ್ಡವಾಗಿ ಇಟ್ಟಿದ್ದ. ಆದರೆ ನಾನು ಅದನ್ನು ಒತ್ತರಿಸಿ ಹೊರಗೆ ಬಂದೆ. ಇಲ್ಲಿ ಬಂದರೆ ಈ ಪಾಪಿ ಸುಖವಾಗಿ ರಾಜ್ಯವಾಳುತ್ತಿದ್ದಾನೆ ಎಂದನು. ಸುಗ್ರೀವನು ಕೈ ಮುಗಿದುಕೊಂಡು, ಅಣ್ಣ, ನನ್ನ ಬಗ್ಗೆ ವೃಥಾ ಸಂಶಯ ಪಡಬೇಡ.
ನಾನು ನಿಜವಾಗಿಯೂ ನಿನಗೆ ದ್ರೋಹ ಬಗೆಯುವವನಲ್ಲ. ಬಿಲದವರೆಗೆ ರಕ್ತ ಹರಿದಾಗ, ಕೇವಲ ರಾಕ್ಷಸರ ಆರ್ಭಟವೇ ಕೇಳಿದಾಗ ನೀನು ಮರಣವನ್ನಪ್ಪಿರಬಹುದೆಂದು ಭಾವಿಸಿ ಬಹಳ ದುಃಖಪಟ್ಟೆ. ಆ ರಾಕ್ಷಸನು ಹೊರಗೆ ಬರದೇ ಇರಲಿ ಎನ್ನುವುದಕ್ಕೋಸ್ಕರ ಬಂಡೆಯನ್ನು ಅಡ್ಡವಾಗಿಟ್ಟೆ. ಖಂಡಿತ ನನ್ನನ್ನು ತಪ್ಪು ತಿಳಿಯಬೇಡ ಎಂದು ಪ್ರಾರ್ಥಿಸಿಕೊಂಡನು. ಆದರೆ ವಾಲಿಗೆ ಸಮಾಧಾನವಾಗಲಿಲ್ಲ. ಅವನು ಸುಗ್ರೀವನ ಹೆಂಡತಿ ರುಮೆಯನ್ನು ಬಲಾತ್ಕಾರವಾಗಿ ತನ್ನ ಅರಮನೆಗೆ ಕರೆದೊಯ್ದ. ಸುಗ್ರೀವನಿಗೆ ನನ್ನ ರಾಜ್ಯವನ್ನು ಬಿಟ್ಟು ಹೊರಡು ಎಂದು ಆಜ್ಞಾಪಿಸಿದ. ಹೀಗೆ ಸುಗ್ರೀವನು ಹೆಂಡತಿಯನ್ನು ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ಬಂದು ಸೇರಿದ್ದ. ಸುಗ್ರೀವನು ಯಾವಾಗಲೂ ವಾಲಿಯ ಭೀತಿಯಲ್ಲೇ ಇರುತ್ತಿದ್ದುದರಿಂದ ಶ್ರೀರಾಮಲಕ್ಷ್ಮಣನನ್ನು ಕಂಡವನಿಗೆ ಹೆದರಿಕೆಯಾಯಿತು. ಅವರು ವಾಲಿಯ ಕಡೆಯವರಿರಬಹುದು ಎಂದು ಸಂಶಯವಾಯಿತು. ಅವನು ತನ್ನ ಜೊತೆಯವರೊಡನೆ ಮತಂಗಾಶ್ರಮವನ್ನು ಪ್ರವೇಶಿಸಿದ. ನಂತರ ಹನುಮಂತನನ್ನು ಕುರಿತು ಅವರಿಬ್ಬರು ಯಾರು, ಇಲ್ಲಿಗೇಕೆ ಬಂದಿದ್ದಾರೆ ಎಂಬುದನ್ನು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳಿಸಿದನು. ಹನುಮಂತ ಸುಗ್ರೀವನ ಮಂತ್ರಿ ಮತ್ತು ಅಂತರಂಗದ ಗೆಳೆಯ. ಹನುಮಂತನು ಸುಗ್ರೀವನ ಅಪ್ಪಣೆಯಂತೆ ರಾಮಲಕ್ಷ್ಮಣರ ಬಳಿಗೆ ಬಂದನು. ವಿನಯದಿಂದ, ಅಯ್ಯ, ನೀವು ಯಾರು? ನೋಡಲು ಅಶ್ವಿನಿ ದೇವತೆಗಳಂತೆ ರೂಪವಂತರಾಗಿದ್ದೀರಿ. ಬಲವಾದ ಮೈಕಟ್ಟನ್ನು ಹೊಂದಿದ್ದೀರಿ. ನಿಮ್ಮ ಮುಖದಲ್ಲಿ ರಾಜಕುಮಾರರ ಕಳೆ ಇದೆ. ಆದರೆ ತಪಸ್ಸಿಗಳಂತೆ ನಾರು ಮಡಿಯುಟ್ಟಿದ್ದೀರಿ. ನಿಮ್ಮ ಮುಖಗಳು ಅಲೌಕಿಕ ಪ್ರಭೆಯಿಂದ ಕಂಗೊಳಿಸುತ್ತಿವೆ. ಆದರೆ ಚಂದ್ರನನ್ನು ಮೋಡಗಳು ಮುಸುಕಿದಂತೆ ಯಾವುದೋ ಪ್ರಬಲವಾದ ದುಃಖದ ಛಾಯೆಯಿಂದ ನೀವು ಕಳೆಗೊಂಡಿದ್ದೀರಿ. ನೀವು ಇಲ್ಲಿಗೆ ಬಂದಿರೋ ಉದ್ದೇಶವೇನು? ದಯವಿಟ್ಟು ಹೇಳಿ ಎಂದನು. ಶ್ರೀರಾಮನು ಹನುಮಂತನ ವಿನಯ ಭಾವದಿಂದ ಸಂತೋಷಗೊಂಡ. ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಈ ಕಪಿವೀರನ ಮಾತುಗಳನ್ನು ಕೇಳಿದೆಯಾ? 4 ವೇದಗಳನ್ನು ಸ್ವರ ಮತ್ತು ಅರ್ಥಸಹಿತವಾಗಿ ಅಧ್ಯಯನ ಮಾಡದಿರುವವರಿಗೆ ಇಷ್ಟು ಚೆನ್ನಾಗಿ ಮಾತನಾಡಲು ಸಾಧ್ಯವಿಲ್ಲ. ಇವನ ಮಾತಿನಲ್ಲಿ ಒಂದೇ ಒಂದು ಅಪಶಬ್ದವೂ ಹೊರಡಲಿಲ್ಲ. ಇವನು ಮಾತನಾಡುವಾಗ ಮುಖ, ಕಣ್ಣು, ಹಣೆ, ಹುಬ್ಬುಗಳಲ್ಲಾಗಲಿ ಇತರ ಅಂಗಾಂಗಗಳಲ್ಲಾಗಲಿ ಯಾವ ವಿಕಾರವೂ ಕಾಣಲಿಲ್ಲ. ಇವನು ಅನಗತ್ಯವಾಗಿ ದೀರ್ಘವಾಗಿ ಮಾತನಾಡಲಿಲ್ಲ. ಹಾಗೆಂದು ಹೇಳಬೇಕಾದ ಯಾವ ವಿಷಯವನ್ನೂ ಬಿಡಲಿಲ್ಲ. ಮಾತನಾಡುವಾಗ ಸ್ವಲ್ಪವೂ ತಡವರಿಸಲಿಲ್ಲ. ವೇಗವಾಗಿಯೂ ಮಾತನಾಡಲಿಲ್ಲ. ಸಂದೇಹಕ್ಕೆ ಆಸ್ಪದವಾಗುವಂತೆ ಯಾವುದೇ ಅಸ್ಪಷ್ಟ ಉಚ್ಚಾರಣೆಯನ್ನೂ ಮಾಡಲಿಲ್ಲ. ಇವನ ಮಾತು ಕೇಳುತ್ತಿದ್ದರೆ ಆನಂದ ಉಂಟಾಗುತ್ತದೆ. ನೀನು ಇವನಿಗೆ ನಮ್ಮ ವಿಷಯವನ್ನು ತಿಳಿಸು ಎಂದನು. ಲಕ್ಷ್ಮಣನು ವಿವರವಾಗಿ ತಮ್ಮ ವಿಚಾರವನ್ನು ಹೇಳಿದ. ಹನುಮಂತನಿಗೆ ಇವರು ವಾಲಿಯ ಕಡೆಯವರು ಅಲ್ಲವೆಂದು ತಿಳಿದು ಸಂತೋಷವಾಯಿತು. ಹಾಗೆಯೇ ಅವರಿಗೆ ಒದಗಿದ್ದ ಕಷ್ಟವನ್ನು ತಿಳಿದು ದುಃಖವೂ ಆಯಿತು. ಅವನು, ಅಯ್ಯ, ನನ್ನ ಹೆಸರು ಹನುಮಂತ. ನೀವು ಈಗ ಇರುವುದು ಕಿಷ್ಕಿಂಧ ರಾಜ್ಯದಲ್ಲಿ. ಇದನ್ನು ಈಗ ವೃಕ್ಷರಾಜನ ಹಿರಿಯ ಮಗನಾದ ವಾಲಿಯು ಆಳುತ್ತಿದ್ದಾನೆ. ವಾಲಿಯ ತಮ್ಮ ಸುಗ್ರೀವ ಎಂಬ ಕಪಿವೀರನಿದ್ದಾನೆ. ನಾನು ಸುಗ್ರೀವನ ಮಂತ್ರಿ. ವಾಲಿ ಮತ್ತು ಸುಗ್ರೀವರ ನಡುವೆ ವೈಮನಸ್ಸು ಉಂಟಾಗಿದೆ. ಸುಗ್ರೀವನು ತನ್ನ ಅಣ್ಣನ ಹೆದರಿಕೆಯಿಂದ ಈ ಋಷ್ಯಮುಖ ಪರ್ವತದಲ್ಲಿದ್ದಾನೆ. ನಿಮ್ಮನ್ನು ನೋಡಿ ಅವನಿಗೆ ಭಯವಾಯಿತು. ಆದ್ದರಿಂದ ನಿಮ್ಮ ವಿಷಯವನ್ನು ತಿಳಿಯಲು ನಾನು ಇಲ್ಲಿಗೆ ಬಂದೆ. ನಾನು ನಿಮ್ಮನ್ನು ಸುಗ್ರೀವನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ಸುಗ್ರೀವನು ನಿಮ್ಮನ್ನು ಕಂಡು ಸಂತೋಷಪಡುತ್ತಾನೆ ಎಂದು ಹೇಳಿದನು. ಅವರಿಬ್ಬರನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಸುಗ್ರೀವನಿದ್ದ ಸ್ಥಳಕ್ಕೆ ಬಂದನು. ಸುಗ್ರೀವನಿಗೆ ವಿಷಯವನ್ನು ತಿಳಿಸಿ ಅವರ ಪರಿಚಯವನ್ನು ಮಾಡಿಸಿದನು. ಸುಗ್ರೀವನಿಗೆ ಶ್ರೀರಾಮ ಲಕ್ಷ್ಮಣರನ್ನು ಕಂಡು ಸಂತೋಷವಾಯಿತು. ಶ್ರೀರಾಮನನ್ನು ಆಲಂಗಿಸಿಕೊಂಡು, ಶ್ರೀರಾಮ, ನಿನ್ನನ್ನು ಕಂಡು ನನಗೆ ಆನಂದವಾಗಿದೆ. ನೀನು ಮಹಾಪ್ರತಾಪಶಾಲಿ ಎಂದು ಹನುಮಂತ ತಿಳಿಸಿದ್ದಾನೆ. ನನಗೆ ನಿನ್ನಂತಹ ವೀರನ ಸಹಾಯದ ಅವಶ್ಯಕತೆ ಬಹಳವಾಗಿದೆ. ನನ್ನ ಅಣ್ಣ ವಾಲಿಯನ್ನು ಕೊಲ್ಲುವುದರಲ್ಲಿ ನನಗೆ ಸಹಕಾರ ನೀಡು ಎಂದು ಪ್ರಾರ್ಥಿಸಿಕೊಂಡನು. ಶ್ರೀರಾಮನು, ಸುಗ್ರೀವ, ನಿನ್ನ ಮತ್ತು ನಿನ್ನ ಅಣ್ಣ ವಾಲಿಯ ಬಗ್ಗೆ ನಾನು ಕೇಳಿಬಲ್ಲೆ. ಶಾಪಗ್ರಸ್ತನಾಗಿದ್ದ ಕಬಂಧನೆಂಬ ರಾಕ್ಷಸನ ಸಲಹೆ ಮೇರೆಗೆ ನಾವು ಈ ಕಡೆಗೆ ಬಂದಿದ್ದೇವೆ. ಹನುಮಂತನು ಕೊಂಚ ಮಟ್ಟಿಗೆ ನಿಮ್ಮ ವಿಷಯ ಹೇಳಿದ್ದಾನೆ. ಆದರೆ ನಿಮ್ಮ ಅಣ್ಣ ವಾಲಿಯನ್ನು ನಾನು ಕೊಲ್ಲಬೇಕೆಂದು ನೀನು ಅಪೇಕ್ಷಿಸಲು ಕಾರಣವೇನು ಎಂದು ಕೇಳಿದನು. ಆಗ ಸುಗ್ರೀವನು ಶ್ರೀರಾಮನಿಗೆ ತನ್ನ ಕಥೆಯನ್ನು ಹೇಳಿದನು. ಅವನ ಕರುಣಾಜನಕವಾದ ಕಥೆಯನ್ನು ಕೇಳಿ ಶ್ರೀರಾಮನು ಮರುಕಗೊಂಡನು. ಪಾಪ, ಸುಗ್ರೀವನು ರಾಜ್ಯವನ್ನು ಹೆಂಡತಿಯನ್ನು ಕಳೆದುಕೊಂಡು ಕಾಡುಮೇಡುಗಳಲ್ಲಿ ಅಲೆಯುತ್ತಿದ್ದಾನೆ ಎಂದು ಅನುಕಂಪಗೊಂಡ. ಸುಗ್ರೀವ, ನಿಮ್ಮ ಅಣ್ಣನಿಗೆ ನೀನು ಈ ಆಶ್ರಮದಲ್ಲಿರುವ ವಿಷಯ ತಿಳಿದರೆ ಅವನು ಇಲ್ಲಿಗೆ ಬಂದು ನಿನಗೆ ತೊಂದರೆ ಕೊಡಲಾರನೆ ಎಂದು ಕೇಳಿದನು. ಅದಕ್ಕೆ ಸುಗ್ರೀವನು, ಇಲ್ಲ, ವಾಲಿಯು ಮತಂಗಾಶ್ರಮವನ್ನು ಪ್ರವೇಶಿಸಲಾರ. ಅದಕ್ಕೆ ಕಾರಣ ಇಷ್ಟೇ. ಹಿಂದೆ ದುಂದುಬಿ ಎಂಬ ರಾಕ್ಷಸನು ನಮ್ಮ ಅಣ್ಣನ ಬಳಿಗೆ ಬಂದು ಯುದ್ಧಕ್ಕೆ ಬಂದ. ಅವರಿಬ್ಬರೂ ಘೋರವಾದ ಯುದ್ಧ ನಡೆಯಿತು. ಕೊನೆಗೆ ವಾಲಿಯು ದುಂದುಬಿಯನ್ನು ಸಾಯಿಸಿ ಅವನ ಹೆಣವನ್ನು ಮುದ್ದೆ ಮಾಡಿ ದೂರಕ್ಕೆ ಎಸೆದನು. ಆಗ ಆ ರಾಕ್ಷಸನ ಶರೀರದಿಂದ ಸುರಿಯುತ್ತಿದ್ದ ರಕ್ತವು ಈ ಆಶ್ರಮಕ್ಕೆ ಹಾರಿತು. ತಪಸ್ವಿಗಳಾದ ಮತಂಗರು ಕೋಪಗೊಂಡು, ಈ ದುಷ್ಟ ಕೆಲಸವನ್ನು ಮಾಡಿದವನು ನನ್ನ ಆಶ್ರಮದಲ್ಲಿ ಕಾಲಿಟ್ಟರೆ ಸತ್ತು ಹೋಗಲಿ ಎಂದು ಶಾಪ ಕೊಟ್ಟರು. ಆದ್ದರಿಂದ ವಾಲಿಯು ಈ ಆಶ್ರಮಕ್ಕೆ ಬರುವಂತಿಲ್ಲ. ನಾನು ತಲೆಮರೆಸಿಕೊಂಡು ಇಲ್ಲಿಯೇ ಇದ್ದೇನೆ ಎಂದನು. ಶ್ರೀರಾಮನು, ಸುಗ್ರೀವ, ಹೆದರಬೇಡ, ನಾನು ನಿನಗೆ ಸಹಾಯ ನೀಡುತ್ತೇನೆ. ನೀನು ವಾಲಿಯ ಜೊತೆ ಯುದ್ಧ ಮಾಡು. ನಾನು ಅವನನ್ನು ಸಂಹರಿಸುತ್ತೇನೆ. ನಿನ್ನ ಕಷ್ಟದ ದಿನಗಳು ಕಳೆದವೆಂದು ತಿಳಿದುಕೋ. ಇನ್ನು ನಿನ್ನ ರಾಜ್ಯವು ನಿನ್ನ ಹೆಂಡತಿಯು ನಿನಗೆ ಸೇರಿದಂತೆಯೇ ಸರಿ ಎಂದನು. ಅನಂತರ ಸುಗ್ರೀವ, ನಿನಗೆ ತಿಳಿದಂತೆ ನನ್ನ ಪತ್ನಿಯನ್ನು ರಾಕ್ಷಸನೊಬ್ಬನು ಅಪಹರಿಸಿದ್ದಾನೆ. ಅವನ ಹೆಸರು ರಾವಣನಂತೆ. ಆ ರಾವಣನ ವಿಷಯ ನಿನಗೆ ಗೊತ್ತೇ? ನನ್ನ ಹೆಂಡತಿ ಎಲ್ಲಿರುವಳು ಎಂದು ಪತ್ತೆ ಹಚ್ಚಲು ನನಗೆ ಸಹಾಯ ನೀಡುತ್ತೀಯಾ ಎಂದು ಕೇಳಿದನು. ಅದಕ್ಕೆ ಸುಗ್ರೀವನಿಗೆ ಹಿಂದೆ ಸೀತಾದೇವಿಯನ್ನು ರಾವಣನು ಒಯ್ಯುತ್ತಿದ್ದಾಗ ಯಾಕೆ ಆಭರಣಗಳ ಗಂಟನ್ನು ಕೆಡವಿದ್ದು ನೆನಪಿಗೆ ಬಂತು. ಅವರು ವಾನರೊಬ್ಬನಿಗೆ ಹೇಳಿ ಕಳಿಸಿ ಆಭರಣಗಳ ಗಂಟನ್ನು ತರಿಸಿದ. ಶ್ರೀರಾಮ
ಕೆಲವು ದಿನಗಳ ಹಿಂದೆ ರಾಕ್ಷಸರೊಬ್ಬನು ನನ್ನ ತರುಣಿಯನ್ನು ವಿಮಾನದಲ್ಲೇ ಬಲಾತ್ಕಾರವಾಗಿ ಕರೆದುಕೊಂಡು ಹೋಗುತ್ತಿದ್ದ. ಆಕೆಯು ಹಾ ರಾಮ, ಹಾ ಲಕ್ಷ್ಮಣ ಎಂದು ಕೂಗುತ್ತಾ ಗಟ್ಟಿಯಾಗಿ ಅಳುತ್ತಿದ್ದಳು. ನಮ್ಮನ್ನು ಕಂಡು ಆ ಆಭರಣಗಳ ಗಂಟನ್ನು ಕೆಳಗೆ ಎಸೆದಳು. ಇಗೋ, ಇವೇ ಆ ಆಭರಣಗಳು, ಇವು ನಿನ್ನ ಪತ್ನಿಯವೇ, ನೋಡು ಎಂದು ಕೇಳಿದನು. ಆಭರಣಗಳನ್ನು ನೋಡಿದ ಕೂಡಲೇ ಶ್ರೀರಾಮನಿಗೆ ಸೀತೆಯ ನೆನಪಾಯಿತು. ದುಃಖ ಉಕ್ಕಿತು, ಕಣ್ಣು ಮಂಜಾಯಿತು, ಏನೂ ಕಾಣಿಸದಂತಾಯಿತು. ಆಭರಣಗಳನ್ನು ಗುರುತಿಸುವುದು ಅಸಾಧ್ಯವಾಯಿತು. ಸುಗ್ರೀವನು, ಲಕ್ಷ್ಮಣ, ನೀನಾದರೂ ಈ ಆಭರಣಗಳನ್ನು ನೋಡು, ಅವು ನಿಮ್ಮತ್ತಿಗೆಯವೇ ಅಲ್ಲವೇ ಎಂಬುದನ್ನು ಹೇಳು ಎಂದನು. ಲಕ್ಷ್ಮಣನು ಆಭರಣಗಳನ್ನು ಒಂದೊಂದಾಗಿ ನೋಡುತ್ತಾ, ಈ ವೆಂಡೋಲೆಗಳನ್ನು ನಾನು ಕಾಣೆ, ಈ ಮೂಗುತಿಯನ್ನು ನಾನು ನೋಡಿಲ್ಲ, ಏಕೆಂದರೆ ನಮ್ಮ ಅತ್ತಿಗೆಯ ಮುಖವನ್ನು ನಾನು ದಿಟ್ಟಿಸಿ ನೋಡಿಯೇ ಇಲ್ಲ. ಆದರೆ ಈ ಕಾಲಂದಿಗೆಗಳು ಮಾತ್ರ ನಮ್ಮ ಅತ್ತಿಗೆಯವು ಎಂಬುದು ಖಂಡಿತ ಎಂದನು. ನಾನು ಪ್ರತಿದಿನ ಸೀತಾದೇವಿಯ ಪಾದ ಮುಟ್ಟಿ ನಮಸ್ಕರಿಸುವಾಗ ಇವನ್ನು ನೋಡಿ ಇವುಗಳ ಪರಿಚಯ ನನಗೆ ಚೆನ್ನಾಗಿದೆ ಎಂದನು. ಸುಗ್ರೀವನು ದುಃಖದಿಂದ ಕಣ್ಣೀರು ಸುರಿಸುತ್ತಿದ್ದ ಶ್ರೀರಾಮನನ್ನು ಸಮಾಧಾನಪಡಿಸಿದನು. ಅನಂತರ ಶ್ರೀರಾಮ, ವಾಲಿಯ ಮೇಲೆ ಯಾವಾಗ ಯುದ್ಧಕ್ಕೆ ಹೋಗೋಣ ಎಂದು ಕೇಳಿದನು. ಶ್ರೀರಾಮನು, ನಾವು ಇನ್ನು ನಿಧಾನಿಸುವುದು ಬೇಡ, ಈ ದಿನವೇ ಹೋಗೋಣ ಎಂದನು. ಸುಗ್ರೀವನ ಮನಸ್ಸಿನಲ್ಲಿ, ಯುದ್ಧಕ್ಕೆ ಒಮ್ಮೆಲೇ ಹೋಗುವುದು ಹೇಗೆ? ವಾಲಿಯು ಮಹಾಶಕ್ತಿವಂತ, ಬಹಳ ಶ್ರೇಷ್ಠ ದರ್ಜೆಯ ಬಿಲ್ಲುಗಾರ. ಒಂದೇ ಬಾಣವನ್ನು ಬಿಟ್ಟು ಒಟ್ಟಿಗೆ 7 ಮರಗಳನ್ನು ಛೇದಿಸಿಕೊಂಡು ಹೋಗುವಂತೆ ಮಾಡಬಲ್ಲ. ಅವನು ವೇಗವಾಗಿ ಓಡಬಲ್ಲ. ಅಂಥವನೊಡನೆ ಯುದ್ಧಕ್ಕೆ ಹೋಗುವುದಕ್ಕೆ ಸಿದ್ಧತೆಗಳು ಬೇಡವೇ ಎನ್ನಿಸಿತು. ಲಕ್ಷ್ಮಣನಿಗೆ ಸುಗ್ರೀವ ಬಹಳ ಹೆದರಿದ್ದಾನೆ. ಶ್ರೀರಾಮನು ವಾಲಿಯನ್ನು ಸೋಲಿಸಬಲ್ಲನೆ ಎಂದವನಿಗೆ ಸಂಶಯ ಉಂಟಾಗಿದೆ. ಮೊದಲು ಅವನ ಸಂಶಯವನ್ನು ಪರಿಹರಿಸುವುದು ಒಳ್ಳೆಯದು ಎನಿಸಿತು. ಅವನು, ಸುಗ್ರೀವ, ನಮ್ಮ ಅಣ್ಣನು ಯಾವ ಸಾಹಸ ಕಾರ್ಯವನ್ನು ಮಾಡಿದರೆ ನಿನಗೆ ಅವನ ಪರಾಕ್ರಮದ ಬಗ್ಗೆ ಭರವಸೆ ಮೂಡುತ್ತದೆ ಎಂದು ಕೇಳಿದನು. ಅದಕ್ಕೆ ಸುಗ್ರೀವನು, ನಮ್ಮ ಅಣ್ಣ ವಾಲಿಯು ಮಾಡುವಂತೆ ಶ್ರೀರಾಮನು ಸಹ ಒಂದೇ ಬಾಣದಿಂದ 7 ಮರಗಳನ್ನು ಛೇದಿಸಿದರೆ ನನಗೆ ಧೈರ್ಯ ಉಂಟಾಗುತ್ತದೆ ಎಂದನು. ಶ್ರೀರಾಮನು ಮುಗುಳ್ನಗುತ್ತಾ, ಸುಗ್ರೀವ ಲಕ್ಷ್ಮಣರು ಒಡಗೂಡಿ ಆ ಕಾಡಿನಲ್ಲಿ ಒಂದರ ಹಿಂದೆ ಒಂದರಂತೆ 7 ಮರಗಳು ಇದ್ದ ಸ್ಥಳಕ್ಕೆ ಬಂದ. ತನ್ನ ಬಿಲ್ಲಿಗೆ ಹೆದೆ ಏರಿಸಿದ. ಗುರಿ ನೋಡಿ ಬಾಣ ಬಿಟ್ಟ. ಬಾಣವು ಮಿಂಚಿನ ವೇಗದಲ್ಲಿ ಚಿಮ್ಮಿ ಒಂದರ ನಂತರ ಒಂದರಂತೆ 7 ಮರಗಳನ್ನು ತೂರಿಕೊಂಡು ಹೋಯಿತು. ಸುಗ್ರೀವನೂ ಅವನ ಸಂಗಡಿಗರು ಆಶ್ಚರ್ಯದಿಂದ ಮೂಕರಾದರು. ಸುಗ್ರೀವನ ಆನಂದದಿಂದ ಶ್ರೀರಾಮನನ್ನು ಅಪ್ಪಿಕೊಂಡು ಬಿಟ್ಟ. ಅನಂತರ ಶ್ರೀರಾಮ, ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ದಯವಿಟ್ಟು ಕ್ಷಮಿಸು. ನಮ್ಮ ಅಣ್ಣನ ಮೇಲಿನ ಭಯದಿಂದ ಹಾಗೆ ಮಾಡಬೇಕಾಯಿತು. ನೀನು ಅತ್ಯಂತ ಬಲಶಾಲಿ. ನಮ್ಮ ಅಣ್ಣನನ್ನು ಕೊಲ್ಲಲು ನೀನೊಬ್ಬನೇ ಸಮರ್ಥ ಎಂಬ ದೃಢವಾದ ನಂಬಿಕೆ ನನಗೀಗ ಉಂಟಾಗಿದೆ. ನೀನು ಹೇಳಿದಂತೆ ಈ ದಿನವೇ ಕಿಷ್ಕಿಂಧೆಗೆ ಹೋಗೋಣ, ವಾಲಿಯನ್ನು ಸಂಹರಿಸೋಣ ಎಂದನು. ಎಲ್ಲರೂ ಕಿಷ್ಕಿಂಧೆಗೆ ಬಂದರು. ಸುಗ್ರೀವನು ಕಿಷ್ಕಿಂಧೆಯನ್ನು ಪ್ರವೇಶಿಸಿ ಒಮ್ಮೆ ಗರ್ಜಿಸಿದನು. ಆ ಗರ್ಜನೆ ಅಂತಃಪುರದಲ್ಲಿದ್ದ ವಾಲಿಗೆ ಕೇಳಿಸಿತು. ಅಯೋಧ್ಯೆಯಿಂದ ಬಂದಿರುವ ದಶರಥನ ಪುತ್ರರಾದ ಶ್ರೀರಾಮ ಲಕ್ಷ್ಮಣರೆಂಬ 2 ಅಣ್ಣ ತಮ್ಮಂದಿರು ಸುಗ್ರೀವನಿಗೆ ಸಹಕಾರ ನೀಡುತ್ತಿರುವರೆಂಬ ಸುದ್ದಿ ಅವನಿಗೆ ತಲುಪಿತ್ತು. ಆದರೂ ಸುಗ್ರೀವನಿಗೆ ಇಷ್ಟು ಧೈರ್ಯವೇ ಎಂದು ಕೋಪಗೊಂಡು ಹೊರಗೆ ಬಂದ. ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ. ವಾಲಿಯು ಯುದ್ಧಕ್ಕೆ ಯಾವಾಗಲೂ ಸಿದ್ಧನೇ. ಇಬ್ಬರು ಸಮೀಪದಲ್ಲಿದ್ದ ಕಾಡಿಗೆ ಬಂದರು. ದ್ವಂದ್ವ ಯುದ್ಧವನ್ನು ಆರಂಭಿಸಿದರು. ಶ್ರೀರಾಮ ಒಂದು ಮರದ ಹಿಂದೆ ನಿಂತು ಅವರಿಬ್ಬರ ಕಾಳಗವನ್ನು ನೋಡುತ್ತಿದ್ದ. ಇಬ್ಬರೂ ಕಾಳಗದಲ್ಲಿ ಗಟ್ಟಿಗರೆ. ಆದರೂ ವಾಲಿಯದೆಯೇ ಮೇಲುಗೈ. ಮುಷ್ಟಿಯಿಂದ ಪರಸ್ಪರ ಗುದ್ದಾಡುತ್ತಿದ್ದ ಅಣ್ಣ ತಮ್ಮಂದಿರು ಒಂದೇ ರೀತಿ ಕಾಣುತ್ತಿದ್ದರು. ಶ್ರೀರಾಮನಿಗೆ ವಾಲಿ ಯಾರು, ಸುಗ್ರೀವ ಯಾರು ಎಂದು ಗೊತ್ತಾಗಲಿಲ್ಲ. ಈಗೇನು ಮಾಡುವುದು ಎಂದು ತಿಳಿಯದೆ ಶ್ರೀರಾಮ ಚಡಪಡಿಸಿದ. ಅಷ್ಟು ಹೊತ್ತಿಗೆ ವಾಲಿಯ ಕೈ ಮೇಲಾಗಿತ್ತು. ಅವನ ಪೆಟ್ಟುಗಳನ್ನು ತಾಳಲಾರದೆ ಸುಗ್ರೀವನು ಋಷ್ಯಮುಖಗಿರಿಗೆ ಓಡಿ ಹೋದನು. ಶ್ರೀರಾಮ ಲಕ್ಷ್ಮಣರು ಇದರ ವಾನರರು ಅವನನ್ನು ಹಿಂಬಾಲಿಸಿದರು. ಶ್ರೀರಾಮನು, ಸುಗ್ರೀವ, ನನ್ನನ್ನು ತಪ್ಪು ತಿಳಿಯಬೇಡ. ನೀನು ನಿಮ್ಮ ಅಣ್ಣನೂ ನೋಡುವುದಕ್ಕೆ ಒಂದೇ ರೀತಿ ಇದ್ದೀರಿ. ಎತ್ತರದಲ್ಲಾಗಲಿ ಮೈಕಟ್ಟಿನಲ್ಲಾಗಲಿ ಮುಖಲಕ್ಷಣಗಳಲ್ಲಾಗಲಿ ಇಬ್ಬರಿಗೂ ವ್ಯತ್ಯಾಸವೇ ಇಲ್ಲ. ಆದ್ದರಿಂದ ನಾನು ನಿನ್ನನ್ನು ಗುರುತಿಸಲಾರದೆ ಹೋದೆ. ಆದರೆ ನೀನು ಭಯಪಡಬೇಡ. ನಾಳೆಯ ದಿನವೂ ಕಿಷ್ಕಿಂಧೆಗೆ ಹೋಗಿ ನಿಮ್ಮ ಅಣ್ಣನನ್ನು ಯುದ್ಧಕ್ಕೆ ಕರೆ. ಇಗೋ, ಈ ಹಾರವನ್ನು ಧರಿಸು, ಇದರಿಂದ ನಾನು ನಿನ್ನನ್ನು ಗುರುತಿಸುತ್ತೇನೆ ಎಂದು ಹೇಳಿ ಅವನ ಕೊರಳಿಗೆ ಒಂದು ಹಾರವನ್ನು ಹಾಕಿದನು. ಮಾರನೇ ದಿನ ಸುಗ್ರೀವನು ಮತ್ತೆ ಕಿಷ್ಕಿಂಧೆಗೆ ಬಂದನು. ಹಿಂದಿನಂತೆಯೇ ಗರ್ಜಿಸಿದನು. ವಾಲಿ ಯುದ್ಧಕ್ಕೆ ಬಂದ. ಅವರಿಬ್ಬರು ಯುದ್ಧ ಮಾಡುತ್ತಿರುವಾಗ ಶ್ರೀರಾಮನು ಸಮಯ ನೋಡಿ ವಾಲಿಯ ಮೇಲೆ ತೀಕ್ಷ್ಣವಾದ ಬಾಣವೊಂದನ್ನು ಬಿಟ್ಟನು. ಬಾಣವು ವಾಲಿಯ ಎದೆಗೆ ತಾಕಿ ಅವನು ಕೆಳಕ್ಕೆ ಬಿದ್ದ. ವಾಲಿಯ ಕೊನೆಗಾಲ ಸಮೀಪಿಸಿತು. ಎಲ್ಲ ವಾನರರು, ಅಂತಃಪುರದ ಸ್ತ್ರೀಯರು ಅವನ ಸುತ್ತ ಸೇರಿದರು. ಶ್ರೀರಾಮ ಲಕ್ಷ್ಮಣರು, ಸುಗ್ರೀವನು ಅವನ ಬಳಿಗೆ ಬಂದರು. ವಾಲಿಯು, ಶ್ರೀರಾಮ, ನೀನು ಯಾರೆಂದು ನನಗೆ ಗೊತ್ತು. ನೀನು ಮಹಾಧರ್ಮಿಷ್ಠನೆಂದು ಕೇಳಿದ್ದೇನೆ. ಆದರೆ ನಾವು ದ್ವಂದ್ವ ಯುದ್ಧದಲ್ಲಿ ತೊಡಗಿದ್ದಾಗ ನೀನು ಮರೆಯಿಂದ ನನ್ನನ್ನು ಘಾಸಿಗೊಳಿಸಿದುದು ಧರ್ಮವೇ ಎಂದು ಕೇಳಿದನು. ಶ್ರೀರಾಮನು, ವಾಲಿ, ನೀನು ಅಧರ್ಮಿಯನ್ನು ಹೇಗೆ ಬೇಕಾದರೂ ಕೊಲ್ಲಬಹುದು. ನೀನು ನಿನ್ನ ತಮ್ಮನ ಮೇಲೆ ಅನ್ಯಾಯವಾಗಿ ಅನುಮಾನಪಟ್ಟೆ. ಅವನ ಪತ್ನಿಯನ್ನು ಅಪಹರಿಸಿದೆ. ಅವನಿಗೆ ಅಪಮಾನ ಮಾಡಿ ಅರಣ್ಯಕ್ಕೆ ಅಟ್ಟಿದೆ. ಅವೆಲ್ಲ ಧರ್ಮವೇನು?
ಆಗ ನಿನಗೆ ಧರ್ಮದ ನೆನಪು ಬರಲಿಲ್ಲವೇ ಎಂದು ಕೇಳಿದನು. ವಾಲಿಗೆ ಜ್ಞಾನೋದಯವಾಯಿತು. ತಾನು ಹಿಂದೆ ಮಾಡಿದ ಕಾರ್ಯಗಳು ತಪ್ಪು ಎಂಬ ಪಶ್ಚಾತ್ತಾಪ ಉಂಟಾಯಿತು. ಅವನು, ಶ್ರೀರಾಮ, ನೀನು ಹೇಳಿದುದು ಸರಿ. ನಾನು ಮಾಡಿದ್ದು ಅಧರ್ಮ ಕಾರ್ಯ. ನನ್ನ ತಮ್ಮನನ್ನು ತೊಂದರೆಗೆ ಗುರಿಪಡಿಸಿದೆನಲ್ಲ ಎಂದು ದುಃಖವಾಗುತ್ತಿದೆ. ಸುಗ್ರೀವ, ನನ್ನ ತಪ್ಪುಗಳನ್ನು ಕ್ಷಮಿಸು. ಇನ್ನು ಮುಂದೆ ನೀನೇ ರಾಜ್ಯವಾಳು. ನನ್ನ ಹೆಂಡತಿ ತಾರೆಯನ್ನು ಮಗ ಅಂಗದನನ್ನು ಸರಿಯಾಗಿ ನೋಡಿಕೊ. ನಿನಗೆ ಒಳ್ಳೆಯದಾಗಲಿ ಎಂದು ಹೇಳಿ ಪ್ರಾಣ ಬಿಟ್ಟನು. ವಾಲಿಯ ಮರಣದಿಂದ ಎಲ್ಲರಿಗೂ ದುಃಖವಾಯಿತು. ಆದರೆ ಮಾಡುವುದೇನು? ಅವನು ತನ್ನ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸಿದ ಅಷ್ಟೇ. ಅವನ ಶವಸಂಸ್ಕಾರಗಳನ್ನು ನಡೆಸಿ ಕಿಷ್ಕಿಂಧೆಗೆ ಹಿಂತಿರುಗಿದರು. ಶುಭ ಮುಹೂರ್ತದಲ್ಲಿ ಸುಗ್ರೀವನಿಗೆ ಪಟ್ಟಾಭಿಷೇಕವಾಯಿತು. ವಾಲಿಯ ಮಗ ಅಂಗದನು ಯುವರಾಜನಾದನು.